ಮೊಟ್ಟ ಮೊದಲು ಸಂವಿಧಾನ ಬರೆದರಿದ್ದರೆ ಅವರೇ ಡಾಕ್ಟರ್ BR ಅಂಬೇಡ್ಕರ್. ಆ ಸಂವಿಧಾನಕ್ಕೆ ಎಷ್ಟು ಶಕ್ತಿ ಇದೆ ಎಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮಮತಾಜಿ ರಮಣಿ, ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಭಜಂತ್ರಿ, ಹೀಗೆ ನಮ್ಮ ದೇಶದಲ್ಲಿ ಅನೇಕ ನಾಯಕರು ಸಂವಿಧಾನದ ಶಕ್ತಿಯಿಂದಲೇ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿಯಾದ ಶ್ರೀ ದ್ರೌಪದಿ ಮುರ್ಮು, ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್, ವಿಧಾನಸಭೆ ಸ್ಪೀಕರ್ ಶ್ರೀ UT ಖಾದರ್, ರಾಜ್ಯಪಾಲರಾದ ಶ್ರೀ ಥಾವರ್ ಗೆಹ್ಲೋಟ್, ವಿರೋಧ ಪಕ್ಷದ ನಾಯಕರು ಶ್ರೀ R ಅಶೋಕ್, ಶ್ರೀ ಜಮೀರ್ ಅಹಮದ್, ನಮ್ಮ ಕೊಪ್ಪಳದ ಸಚಿವರಾದ ಶ್ರೀ ಶಿವರಾಜ್ ತಂಗಡಗಿ, ಯಲಬುರ್ಗದ ಶಾಸಕರಾದ ಶ್ರೀ ಬಸವರಾಜ ರಾಯರೆಡ್ಡಿ, ಹೀಗೆ ನಮ್ಮ ದೇಶದಲ್ಲಿ ಅನೇಕ ನಾಯಕರು ತಮ್ಮ ಎಷ್ಟೇ ಪ್ರಭಾವದ ಅಧಿಕಾರ ಇದ್ದರೂ ಸಹ ಡಾಕ್ಟರ್ BR ಅಂಬೇಡ್ಕರ್ ಬರೆದ ಸಂವಿಧಾನದ ಚೌಕಟ್ಟಿನಲ್ಲೇ ತಮ್ಮ ಅಧಿಕಾರವನ್ನು ನಡೆಸಬೇಕು. ಸಂವಿಧಾನದ ಶಕ್ತಿಯಿಂದಲೇ ಬಾಯಿ ಮಾತಿಂದ ಹೇಳಲು ಸಾಧ್ಯವಿಲ್ಲ. ಕೇವಲ ದಲಿತ ನಾಯಕರು ಅಷ್ಟೇ ಅಲ್ಲ, ಬಡವರ, ಹಿಂದುಳಿದವರ, ದೀನ ದಲಿತರ ನಾಯಕರು ಅವರೇ ಡಾಕ್ಟರ್ BR ಅಂಬೇಡ್ಕರ್. ಹೀಗಾಗಿ ನಾವು ಎಲ್ಲರೂ ಸಂವಿಧಾನಕ್ಕೆ ಗೌರವಿಸೋಣ, ಪ್ರೀತಿಸೋಣ, ನಾವು ಎಲ್ಲರೂ ಭಾವೈಕ್ಯತೆಯಿಂದ ಬಾಳೋಣ. ನನ್ನ ಮಾತಿನಲ್ಲಿ ತಪ್ಪಿದ್ದರೆ ಕ್ಷಮ ಇರಲಿ. ನಾನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಸಂವಿಧಾನದ ಪಿತಾಮಹ ಯಾರು? ಜೋರಾಗಿ ಹೇಳ್ಬೇಕು. ನೀವು ಸುಮ್ಮನೆ ವೇದಿಕೆ ಮಾಡ್ಕೊಂತ ಕೇಳ್ತೀನಿ. ಸಂವಿಧಾನದ ಪಿತಾಮಹ ಯಾರು? ಜೋರಾಗಿ ಯಾಕಂದ್ರ ಸಂವಿಧಾನದ ಶಕ್ತಿಯಿಂದಲೇ ನೀವಿಲ್ಲ ಕುಳಿತಿರೋದು. ಇದು ಯಾರೂ ಮರೆಯಬಾರದು. ಜೈ ಹಿಂದ್, ಜೈ ಕರ್ನಾಟಕ. ಅಮೃತ ವಿದ್ಯಾರ್ಥಿ ಈಗ ಸನ್ಮಾನ ಈಗ ನಿಮ್ದೆ